ಸರ್, ರಾತ್ರಿ 1:30 ಆಗಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀರಾ ನೀವು? ಹೌದು. ಏನು ವಿಷಯ ಸರ್? ಅದು ಜಯಂತ್ ಅವರು ಇನ್ನೂ ಇದ್ದಾರೆ. ಈಗ ಒಂದು 2 ಗಂಟೆ ಹಿಂದೆ ಮಹೇಶ್ ಶೆಟ್ಟರು ಹೋದರು. ನಂದು ವಿಚಾರಣೆ ಈಗ ಮುಗೀತು. ಏನು ವಿಷಯ ಸರ್? ಒಟ್ಟು 4 ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ. ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ 4 ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ. ಅದು ಕ್ರೈಮ್ ನಂಬರ್ 78/25. ಅದು ಏನಂತ ಹೇಳಿದರೆ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ. ಅದನ್ನು ನಾನು ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದರ್ ಜೈನನ್ನು ಒದ್ದು ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ದರು. ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನುವಂಥ ಕಂಟೆಂಟ್ ಇರುವಂಥ ದೂರನ್ನು ಪೊಲೀಸರು ದಾಖಲೆ ಮಾಡಿ, ಬಹುಶಃ ಈಗ ಒಂದು 4 ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದರು. ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂಥಕ್ಕೆ ಸಂಬಂಧಪಟ್ಟಂಥ ಕ್ರೈಮ್ ನಂಬರ್ 78/25ರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂಥೇಳಿ. ಹೀಗಾಗಿ ಇವತ್ತು ನಾನು ಆ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದಾಗ ಅದರಲ್ಲಿ ಪಂಚರು ಬೇಕಲ್ಲ, ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ, ಅದಕ್ಕೆ ನಿಮ್ಮದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು. ಆಯಿತು, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಜೊತೆಗೆ 2 ಪಂಚರು ಇದ್ದರು, ಪಂಚ ವಿಟ್ನೆಸ್ ಸಾಕ್ಷಿದಾರ ಇದ್ದರು. ಅದರಲ್ಲಿ ಅವರಿಗೆ ಕೇಳಿದರು, ಹರ್ಷೇಂದ್ರನ ಕ್ರೈಮ್ ನಂಬರ್ 78/25 ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅಂತ ಅಂದಂಥ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದರು. ಇನ್ನೊಬ್ಬ 2ನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು, ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಸಾಕ್ಷಿ ಆಗ್ತೀರಾ ಅಂದಿದ್ದಕ್ಕೆ ಅದಕ್ಕೆ ಇನ್ನೊಬ್ಬರು ಪಂಚರು ಹೇಳಿದರು, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರು ಆಗಿ ಸಹಿ ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ನನಗೆ ಕೇಳಿದರು, ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ, ಯಾಕಂದರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಅದಕ್ಕೆ ಕೋರ್ಟ್ ಆರ್ಡ್ರ್ ಇದೆಯಾ, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂಥ ಇದರಲ್ಲಿ ಕೋರ್ಟ್ ಆರ್ಡ್ರ್ ಇದೆ ಅಂದಿದ್ದಕ್ಕೆ ಅವರು ಕೋರ್ಟ್ ಆರ್ಡ್ರ್ ತೋರಿಸಿದರು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಕೋರ್ಟ್ JMFC ಬೆಳ್ತಂಗಡಿದ್ದು ಕೋರ್ಟ್ ಆರ್ಡ್ರ್ ತೋರಿಸಿದರು. ನಾನು ಆಯಿತು ಅಂತ ಹೇಳಿದೆ. ಅದಾದಮೇಲೆ ನೀವು 3 ಸಾರಿ ಇದನ್ನು ಓದಬೇಕು ವಾಯ್ಸ್ ಸ್ಯಾಂಪಲ್, ಯಾಕಂದರೆ ಪದ್ಧತಿ ಹಾಗೆ ಇರ್ತದೆ, ರೆಕಾರ್ಡು ಅಂದರೆ 3 ಸಾರಿ ರೆಕಾರ್ಡಿಂಗ್ ಮಾಡಬೇಕು. ಅದರಲ್ಲಿ ಬರೆದಿದ್ರು ಅವರು, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅವ್ರು ಹೇಳಿದರು. ನಾನು ಅಂದೆ, ಹೌದು, ಅಂದರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅಂದೆ. ಬೀಪ್ ಸೌಂಡ್ ಬಂತು, ಸ್ಟಾಪ್ ಅಂದರು. ನೆಕ್ಸ್ಟ್ ಇನ್ನೊಂದು ಸಾರಿ ಹೇಳಿದರು, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋದನ್ನು ಮತ್ತೆ ಕೊಟ್ಟರು ಓದೋಕ್ಕೆ. ಮತ್ತು ನಾನು ಹೇಳಿದೆ, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ 2 ಸಾರಿ ಆಯಿತು. 3ನೇ ಸಾರಿ ಹೇಳಿ ಅಂದರು. ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕೊಟ್ಟಿದ್ದರು. ಮತ್ತು ನಾನು ಓದಿದೆ, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂಥೇಳಿ. ಸೊ ಅದಾದಮೇಲೆ 3 ಸಾರಿ ಕಂಪ್ಲೀಟ್ ಆಯಿತು. ಆವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದರು. ಹೌದು, ನಾನು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಕ್ರೈಮ್ ನಂಬರ್ 78/25ರಲ್ಲಿ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ, ಇನ್ನು ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ. ಇದಕ್ಕೆ ಅದರ ಸಲುವಾಗಿ ಇಷ್ಟೊಂದು ಲೇಟ್ ಆಯಿತು. ಸರ್, ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಮೇಲೆ? ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕಂಪ್ಲೇಂಟ್ ಅವ್ರು ಕೊಡೋಕ್ಕೆ ಬರೋದಿಲ್ಲ. ಬೇರೆ 3 ಕಂಪ್ಲೇಂಟ್ ಹಿಂಗೆ ಆ ಬೆನಕ ಹಾಸ್ಪಿಟಲ್ಲಿ ಆ ಸುವರ್ಣ ನ್ಯೂಸಲ್ಲಿ ಸುಳ್ಳು ಪ್ರಸಾರ ಮಾಡ್ತಿದ್ರು. ಜನ ಅವ್ರನ್ನು ಭಾಳ ಉದ್ರೇಕಗೊಂಡು ಅವ್ರ ಮೇಲೆ ಹೋಗಿದ್ರು. ಅವ್ರನ್ನ ಸೈಡಿಗೆ ಒಳಗಡೆ ಕುಡಿಸಿ ನೀರಿಗೆಲ್ಲ ಕುಡಿಸಿ ಅವ್ರನ್ನ ಆರೈಕೆ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿಸಿ ಕಳಿಸಿದ್ದು ನಾನು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು. ನಾವೇ ಹಲ್ಲೆ ಮಾಡೀವಿ ಅಂತೇಳಿ ಸುಳ್ಳು ಒಂದು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಜೈನರಿಗೆ ನಾನು ಯಾವಾಗಂದೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ. ಅಜಿತ್ ಜೈನಿಗೆ ಅಂದಿದ್ದಕ್ಕೆ ಅದೇ ಸುವರ್ಣ ಚಾನಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನೋ ಯಾವತ್ತಿಗೂ ನಾ ಯಾವ ಧರ್ಮಕ್ಕೂ ಬೈದವನಲ್ಲ, ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟಲ್ಲಿ ನಾವು ಗುಂಪು ಅಕ್ರಮ ಕೂಟ ಸೇರಿಸಿದ್ವಿ ಅಂತೇಳಿ ಆ ಜನಗಳನ್ನು
ಶಾಂತಿಯುತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟವು. ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ನಮ್ಮ ಜೊತೆಗಿರುವಂಥ ನಮ್ಮ ಕೋಟ್ಯಾನವರು ಬಂದಿದ್ದರು, ಎಲ್ಲರೂ ಸಹಕಾರ ಮಾಡಿದ್ದೀವಿ. ಆದರೂ ಕೂಡ ನನ್ನ ಮೇಲೆ ಮತ್ತು ಸಮೀರ್ ಬೆದರಿಕೆ ಉಂಟು. ನಾನು ಸಮೀರ್ ನೋಡೇ ಇಲ್ಲ. ಸುಮ್ಮನೆ ಸಮೀರ್ ಹಂತಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಅದು ನಿಮಗೆ, ಆನಂತರ ಕೂಡ್ಲಾ ರಾಂಪೇಜ್ ಅವ್ರಿಗೆ, ಅಭಿ ಅವ್ರಿಗೆ ಮತ್ತು ಸೋಹನ್ ಅವ್ರಿಗೆ, ಪ್ರಮೋದ್ ಅವ್ರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ. ಅವ್ರು ನೋಡೇ ಇಲ್ಲ. ಸಮೀರ್ ಬೆದರಿಕೆ ಕೊಟ್ಟಿದ್ದೆ ಅಂತೇಳಿ ಸಮೀರ್ ಮೇಲೆ ಒಂದು ಫೇಕ್ ಕೇಸ್ ಇದ್ದಾರೆ. ಅಂದರೆ ಎಲ್ಲ ನಕಲಿ ಕೇಸು. ಈ ನಕಲಿ ದೇವಮಾನವನ ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು. ಪ್ರತಿಯೊಂದೂ ನಕಲಿ ಪತ್ರಕರ್ತರನ್ನು ಇಟ್ಕೊಳ್ಳೋದು, ನಕಲಿ ಕೇಸ್ ಹಾಕೋದು. ಹೀಗಾಗಿ ಇವತ್ತು 1:30 ತನಕ ವಿಚಾರಣೆ ಎದುರಿಸಿ, ಯಾಕಂದರೆ ಪೊಲೀಸರಿಗೆ ಸಹಕಾರ ಕೊಡಬೇಕು. ಹೀಗಾಗಿ ನಾವು ಬಂದು ಈಗ ಮುಗಿಸಿ ಹೋಗ್ತಾ ಇದ್ದೇನೆ. ಜಯಂತರು ಇನ್ನೂ ಕೂಡ ಅವರು ಏನಂತಂದರೆ ಅಟೆಂಡ್ ಆಗ್ತಾ ಇದ್ದಾರೆ. ಎನ್ಕ್ವೈರಿ ನಡೀತಾ ಇದೆ ಜಯಂತ್ ಟಿ ಅವ್ರದ್ದು. ಸರ್, ಎಷ್ಟು ಜನ ಬಂದಿದ್ದೀರಿ ಇವತ್ತು ವಿಚಾರಣೆಗೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಾವು ಜಯಂತ್ ಅವರು. ಸರ್, ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಆಗ್ತದೆ, ಈಗ ಆಗ್ತದೆ, ಇವತ್ತಾಗ್ತದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. 3 ವರ್ಷದಿಂದ ಇದನ್ನೇ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ಬಂಧನ ಆಗುತ್ತೆ ಸರ್? ಬಂಧನ ಯಾಕೆ ಆಗ್ತದೆ? ಆ ಬಂಧನ ಆಗುವಂಥದ್ದು ಏನು ಮಾಡಿದ್ದಾರೆ ಅವರು? ಮೊನ್ನೆ ವಿಧಾನಸೌಧದಲ್ಲೇ ಸುಳ್ಳು ಹೇಳಿಸಿದ್ರಲ್ಲ. ವಿಧಾನಸೌಧ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಬಹಳ ಪ್ರಜ್ಞಾವಂತ ಅಂದ್ಕೊಂಡಿದ್ವಿ ನಾವು. ಆದರೆ ಅವರು ಹೆಬ್ಬೆಟ್ ಸುರೇಶ್ ಕುಮಾರ್ ಆದರು. ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರಸ್ಥರು ಕೂಡ ಹಸಿ ಸುಳ್ಳು ಹೇಳಂಗಿಲ್ಲ, ಇದ್ದಂಗೆ ಹೇಳ್ತಾರೆ. ಅನಕ್ಷರಸ್ಥರು ಭಾಳ ಮುಗ್ಧರಿರ್ತಾರೆ. ಇವರು ಆ ಹೆಬ್ಬೆಟ್ ಮಂಜ ಅಂತ ಹೇಳಿ ಒಬ್ಬ ರೌಡಿ ಶೀಟರ್ ಇದ್ದಾನೆ. ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂಥ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ ಮಂಜಂದು ಏನು ಬಿರುದು ಇದೆಯಲ್ಲ, ಜನ ಎಲ್ಲಿ ಅವರಿಗೆ ಹೆಬ್ಬೆಟ್ ಸುರೇಶ್ ಕುಮಾರ್ ಕರೀತಾರಂತ ಭಯ ನನಗೆ ಕಾಡ್ತಾ ಇದೆ. ಯಾಕಂದರೆ ಒಳ್ಳೆ ಹೆಸರು ಮಾಡಿದವರು, ಅವ್ರ ಬಗ್ಗೆ ಭಾಳ ಗೌರವ ಇದ್ದವರು. ಆ 2 ವರ್ಷದ್ದು ವಿಡಿಯೋ ಅದು ಹರೀಶ್ ಪುಂಜಾ ಹೇಳಿದ್ದಕ್ಕೆ ರೆಫರೆನ್ಸಿಗೆ ಮಾತಾಡಿದ್ದಕ್ಕೆ ಸುರೇಶ್ ಕುಮಾರ್ ಜಿಗದ್ ಮಾತಾಡ್ತಾ ಇದ್ದಾರೆ, ಗಂಟ್ಲು ಹರ್ಕೊಳ್ಳೋಂಗೆ ಹೇಳ್ತಾ ಇದ್ದಾರೆ. ಒಬ್ಬ ಅತ್ಯಾಚಾರಿ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂಥ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ. ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು, ಜನ ಜಾಗೃತರಾಗಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಸರ್, SIT ತನಿಖೆ ಹೇಗೆ ನಡೀತಾ ಇದೆ? ಇನ್ನು ಈಗಾಗಲೇ ಭೀಮನನ್ನು ಕರ್ಕೊಂಡೋಗಿ ಹೂತಾಕಿರೋ ಜಾಗ ತೋರಿಸೋದು ಎಲ್ಲ ಮುಗಿದೋಗಿರ್ಬೋದಾ? ಅಲ್ಲ, ಇನ್ನೂ ಸಾಕಷ್ಟಿದೆ ನೋಡಿ. ಅದು SITನೇ ತೀರ್ಮಾನ ಮಾಡ್ತದೆ, ನಾವು ಹೇಳೋಕ್ಕಾಗಲ್ಲ. ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳ್ಬೋದು ಅಷ್ಟೇ. SITದವರು ಚೆನ್ನಾಗೇ ಮಾಡ್ತಾ ಇದ್ದಾರೆ. FSL ರಿಸಲ್ಟ್ ಬರಲಿಕ್ಕೆ ಎಷ್ಟು ಸಮಯ ಆಗ್ಬೋದು ಸರ್? ಗೊತ್ತಿಲ್ಲ, ನಾನು ಮೇ ಬಿ 1 ವಾರನೂ ಆಗ್ಬೋದು, 10 ದಿನ ಆಗ್ಬೋದು, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸರ್, ಜಯಂತ್ ಅವರ ವಿಚಾರಣೆ ಅವ್ರದ್ದು ಕೂಡ ಅದೇ ಕೇಸ್ ಬಗ್ಗೆ? ಇವೇ ಫೇಕ್ ಕೇಸ್. ಯಾವ ಬೇಕಾದ್ರೂ ಯಾವ ಗೊತ್ತಿಲ್ಲ ನಮ್ಗೆ, ಯಾವ ಟೈಮಿಗೆ ಏನು ಹಾಕ್ತಾರೋ ಒಟ್ಟು ಹಾಕ್ತಾ ಇರ್ತಾರೆ. FIR ಹಾಕೋದು ಅಂತ ಹೇಳಿದ್ರೆ ಒಂಥರ ಅವ್ರು ಸಲೀಸಾಗಿಬಿಟ್ಟಿದೆ. ಸರಿ ಸರ್, ಓಕೆ, ಸರಿ, ಥ್ಯಾಂಕ್ ಯು ಸರ್.